ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ಹೇಗೆ ಹೋಮ್ಮೇಡ್ ಚಾಕ್ಲೇಟ್ಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನೀವು ಇದೇ ಥರ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ. ಶಾಪಲ್ಲಿ ತಂದು ಕೊಡೋದ್ರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಹುಳ್ಕಲ್ಲೆಲ್ಲ ಬರುತ್ತೆ. ಇದೇ ಥರ ಮನೆಯಲ್ಲಿ ಮಾಡಿಕೊಟ್ರೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ. ಜಾಗ್ರಿ ಚಾಕ್ಲೇಟ್ಸ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಶುಗರ್ನ ಯೂಸ್ ಮಾಡ್ಕೊಬೇಕಾದ್ರೂ ಮಾಡ್ಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಚಾಕ್ಲೇಟ್ ಮಾಡಿರೋಂಥದ್ದು. ಇಲ್ಲಿ ನಾನು ಕೋಕೋ ಪೌಡರ್ನ ತಗೊಂಡಿದ್ದೀನಿ, ಹಾಗೆ ನಟ್ಸ್ನ ತಗೊಂಡಿದ್ದೀನಿ, ಬಟರ್, ಮಿಲ್ಕ್ ಪೌಡರ್, ಶುಗರ್ ಪೌಡರ್ನ ತಗೊಂಡಿದ್ದೀನಿ. ಚಾಕ್ಲೇಟ್ ಮಾಡೋದಕ್ಕೆ ಚಾಕ್ಲೇಟ್ ಮೋಲ್ಡ್ ಬೇಕಾಗುತ್ತೆ. ಫಸ್ಟ್ಗೆ ಇಲ್ಲಿ ನಾನು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ 3 ಟೇಬಲ್ ಸ್ಪೂನ್ ಆಫ್ ಬಟರ್ನ ತಗೊಂಡಿದ್ದೀನಿ. ಸೊ ನೋಡಿ, ಕಂಪ್ಲೀಟ್ ಬಟರ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ತಗೊಳ್ತಾ ಇದ್ದೀನಿ. ಇದಕ್ಕಿಂತ ಬೆಸ್ಟ್ ಅಂತಂದರೆ ಫಸ್ಟೇ ಮಾಡೋರಿಗೆ ಬಟರ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗೇ ಬರುತ್ತೆ. ಇಲ್ಲಿ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಜಾಗ್ರಿ ಚಾಕ್ಲೇಟ್ ಸಹ ಮಾಡ್ಕೊಳ್ಬೋದು. ಇವತ್ತು ನಾನು ಶುಗರ್ ಚಾಕ್ಲೇಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ತ್ ಕಾನ್ಷಿಯಸ್ ಇರೋರು ಜಾಗ್ರಿನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಜಾಗ್ರಿ ಪೌಡ್ರೆಲ್ಲ ಸಿಗುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ನಾನು ಶುಗರ್ನ ಯೂಸ್ ಮಾಡಿಕೊಂಡು ಮಾಡ್ತಿರೋವಂಥದ್ದು. ಬಟರ್ನ ಶುಗರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಯಾವ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂತ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಈ ಕನ್ಸಿಸ್ಟೆನ್ಸಿಗೆ ಬರಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇರೋದು, ಡೈರೆಕ್ಟ್ ಕೋಕೋ ಪೌಡ್ರ್ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಉಳಿಯುತ್ತೆ ಅಂತ ಸ್ವಲ್ಪ ನಾನಿಲ್ಲಿ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1 or 2 ಟೇಬಲ್ ಸ್ಪೂನ್ ಆಫ್ ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇರೋಂಥದ್ದು. ಇಲ್ಲಿ 3 to 4 ಟೇಬಲ್ ಸ್ಪೂನ್ ಆಫ್ ಕೋಕೋ ಪೌಡರ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡೈರೆಕ್ಟ್ ಕೋಕೋ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ, ಅದರಿಂದ ನಾನು ಇಲ್ಲಿ ಸ್ವಲ್ಪ ಕೋಕೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಕೋಕೋ ಪೌಡ್ರನ್ನ ನಾನು ಯಾವ ಥರ ನಾನು ಇಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ ಅಂತ ಸ್ವಲ್ಪನೂ ಗಂಟು ಇಲ್ದಂಗೆ ನೀವು ಬೆರೆಸ್ಕೊಳ್ಬೇಕಾಗುತ್ತೆ. ಬೆಸ್ಟ್ ನೀವು ಬಟರ್ನ ಮೆಲ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದು ಸ್ವಲ್ಪ ನೀರು ಥರ ಬರುತ್ತೆ. ಸೊ ಅದು ನಾವು ಫ್ರಿಜ್ಜಲ್ಲಿ ಇಟ್ಮೇಲೆ ಸೇಮ್ ಚಾಕ್ಲೇಟ್ಸ್ ಅದೇ ಥರ ಆಗುತ್ತೆ. ನಾನು ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ನಟ್ಸ್ ಇರುತ್ತೋ ಆ ನಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ತಿನ್ಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಹಾಕ್ಕೊಳ್ತಾ ಇರೋಂಥದ್ದು. ನಿಮ್ಮ ಮನೇಲಿ ಯಾವ ಥರ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಥರ ಒಂದು ಡಿಸೈನ್ ಆಗಿರೋ ಮಾಲ್ಡ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಈ ಮಾಲ್ಡಲ್ಲಿ ಯಾವ ಥರ ಫಿಲ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಕಂಪ್ಲೀಟ್ ಚಾಕ್ಲೇಟ್ಸ್ನೆಲ್ಲ ಅದೇ ಥರ ಫಿಲ್ ಮಾಡಿ ನಾವು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಫ್ರೀಝರಲ್ಲಿ ಏನಿಲ್ಲ ಅಂದರೂ ಒಂದು 10 to 15 ಮಿನಿಟ್ಸ್ ಇಟ್ಟರೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ನಾನು ಈಗ ಒಂದು 15 ಮಿನಿಟ್ಸ್ ಆದಮೇಲೆ ಚಾಕ್ಲೇಟ್ಸ್ ಯಾವ ಥರ ಬರುತ್ತೆ ಅಂತ ತೆಗೆದು ತೋರಿಸ್ತೀನಿ. 10 ಮಿನಿಟ್ಸ್ ಒಳಗಡೆನೂ ಆಗುತ್ತೆ, ಬಟ್ 15 ಮಿನಿಟ್ಸ್ ಆದರೆ ಕಂಪ್ಲೀಟ್ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ಯಾವ ಥರ ಚಾಕ್ಲೇಟ್ಸ್ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಆಗಿದೆ ಚಾಕ್ಲೇಟ್ಸು. ನೀವು ಮನೇಲಿ ಇದೇ ಥರ ಹೆಲ್ತಿಯಾಗಿ ಮಾಡ್ಕೊತೀನಿ. ಸಿಗೋ ಚಾಕ್ಲೇಟ್ಸ್ ಎಲ್ಲ ತುಂಬ ಪ್ರಿಸರ್ವೇಟಿವ್ಸು, ಪಾಮಾಯಿಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಮಕ್ಕಳಿಗೂ ತುಂಬ ಒಳ್ಳೇದಲ್ಲ. ಸೊ ನೋಡಿ, ಈ ಥರ ಕ್ರೇವಿಂಗ್ಸ್ ಇದ್ದಾಗ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಮನೆಯಲ್ಲೇ ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.